ಕರುನಾಡ ಸ್ಪೆಷಲ್ ಏನಿತ್ತು ತೊಗೊಂಡೆ ನಮ್ಮ ಕರ್ನಾಟಕದಾಗಿರೋ ತುಂಬ ನಮಗೂ ಆಸೆ ಇತ್ತು ಕರ್ನಾಟಕದೇ ಮಾಡ್ಬೇಕಂತ. ಹಾಗಾಗಿ ಇದು ಕರ್ನಾಟಕ ತೊಗೊಂಡು ಗ್ರೀನ್ ಚಟ್ನಿ ಮತ್ತು ಶೇಂಗಾ ಚಟ್ನಿ ಕೊಟ್ಟಿದ್ದಾರೆ. ಹಾಯ್ ಹೆಲೋ ನಮಸ್ಕಾರ, ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಹಿನ್ಕಲ್ಗೆ. ಹಿನ್ಕಲಲ್ಲಿ ಒಂದು ಕರುನಾಡ ಕೆಫೆ ಅಂದ್ಬಿಟ್ಟು ಒಂದು ಕೆಫೆ ನಡೆಸ್ತಾ ಇದ್ದಾರೆ. ಇದು ಲೊಕೇಟ್ ಆಗಿರೋದು ಮೈಸೂರು ಹುಣಸೂರು ಮೈನ್ ರೋಡಲ್ಲಿ ನಿಯರ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ರ ಇದೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫಿ, ಟೀ, ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ. ಬನ್ನಿ ಈ ಕೆಫೆ ಸ್ಪೆಷಾಲಿಟಿ ಏನು ಅಂತ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಗೋಪಾಲ್. ಗೋಪಾಲ್ ಅವರೇ, ಕರುನಾಡ ಕೆಫೆ ಯಾವಾಗ ಸ್ಟಾರ್ಟ್ ಮಾಡಿದ್ದು? ಸರಿಸುಮಾರು ಒಂದು 2 ತಿಂಗಳಾಯಿತು. ಆಯುಧ ಪೂಜೆ ಹಿಂದಿನ ದಿನ ಮಾಡಿದ್ದು. ವ್ಯಾಪಾರ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಮಲ್ಲಿ ಏನೇನು ಸಿಗುತ್ತೆ, ಏನು ಮೇಯ್ನ್ ಹೈಲೈಟ್ ಇಲ್ಲಿ? ಸರ್, ನಮ್ಮಲ್ಲಿ ಟೀನಲ್ಲಿ ಹೈಲೈಟು, ಜೊತೆಗೆ ಈಗ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಕೂಡ ಸಿಗ್ತಾ ಇದೆ. ನೀವು ಬೇರೆ ಕಡೆ ತಿಂದಿರೋಂಥ ವಡಾಪಾವು ನಮ್ಮಲ್ಲಿ ಸಿಗೋಂಥ ವಡಾಪಾವು ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತು ಬರ್ಗರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಮೋಮೋಸ್ ಇರುತ್ತೆ, ಫ್ರೆಂಚ್ ಫ್ರೈಸ್ ಇರುತ್ತೆ. ಜೊತೆಗೆ ಈಗ ನಾವು ಇನ್ನೂ ಮಾರ್ನಿಂಗ್ ಟೈಮಲ್ಲೇ ಟಿಫನ್ ಆ್ಯಡ್ ಮಾಡ್ಬೇಕಂತ ಇದ್ದೀವಿ. ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಈಗ ವರ್ಕರ್ಸ್ ಯಾರು ಸಿಗದೇ ಇರೋದ್ರಿಂದ ನಾನು ನಮ್ಮ ಮಿಸ್ಸಸ್ ಇಬ್ಬರೇ ಮಾಡ್ತಾ ಇರೋದು. ಜೊತೆಗೆ ನಮ್ಮ ತಾಯಿ ಮತ್ತು ನಮ್ಮ ತಮ್ಮನೂ ಕೂಡ ಬೆಳಗ್ಗೆ ಒಂದು ಸಪೋರ್ಟ್ ಮಾಡ್ತಾರೆ. ಈವ್ನಿಂಗ್ ಟೈಮಲ್ಲಿ ಆಲ್ಮೋಸ್ಟ್ ಒಂದು 10-10:30 ತನಕ ಇದ್ದೇ ಇರ್ತೀವಿ ನಾವು. ಈಗ ಟೀ ಕಾಫಿಲಿ ವೆರೈಟೀಸ್ ಇದೆ ಅಂತ ಹೇಳಿದ್ರೆ, ಹೌದು, ಯಾವ್ಯಾವ ಥರ ಟೀ ಕಾಫಿ ಸಿಗುತ್ತೆ? ಸರ್, ನಮಗೆ ಟೀಲಿ ಅಂತಂದರೆ ಕಡಕ್ ಟೀ ಸಿಗುತ್ತೆ, ಮಾಮೂಲಿ ಕರುನಾಡ ಸ್ಪೆಷಲ್ ಸಿಗುತ್ತೆ, ಚಾಕ್ಲೇಟ್ ಟೀ ಇರುತ್ತೆ, ರೋಸ್ ಟೀ ಇರುತ್ತೆ. ಇನ್ನು ಅದು ಬಿಟ್ಟರೆ ಜಾಗ್ರಿ ಟೀಗಳು ಇತ್ತಂತ ನಿಮ್ಗೆ ಜಾಗ್ರಿ ಜಿಂಜರ್ ಇರುತ್ತೆ, ಲೆಮನ್ ಇರುತ್ತೆ, ಜಾಗ್ರಿ ಮಸಾಲ ಬರುತ್ತೆ, ನಿಮಗೆ ಕಾರ್ಡಿಮನ್ ಬರುತ್ತೆ, ಪ್ಲೈನ್ ಇರುತ್ತೆ. ಪ್ಲಸ್ ನಿಮಗೆ ಗ್ರೀನ್ ಟೀಯಲ್ಲಿ ಹೋಗ್ತೀನಿ ಅಂದರೆ ಆಲ್ಮೋಸ್ಟ್ ಗ್ರೀನ್ ಟೀಲು ಸುಮಾರು 7 ವೆರೈಟೀಸ್ ಇದೆ. ಲೆಮನ್ ಟೀಲಿ 7 ವೆರೈಟೀಸ್ ಸಿಗುತ್ತೆ. ಇಷ್ಟೇ ಅಲ್ಲದೆ ದಿನ ಒಂದೊಂದು ಟ್ರೈ ಮಾಡ್ತೀನಿ. 45 ಥರ ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ. ಯಾವುದು ಟೀ ಕಾಫಿ? ಟೀ ಕಾಫಿ ಜ್ಯೂಸಲ್ಲಿ 45 ಥರ ವೆರೈಟಿ ನೀವು ಟ್ರೈ ಮಾಡ್ತೀನಿ. ಮಿನಿಮಮ್ 1.5 ತಿಂಗಳು ಟ್ರೈ ಮಾಡ್ಬೋದು. ಇಲ್ಲ ಬೆಳಗ್ಗೆ ಸಂಜೆ ಟ್ರೈ ಮಾಡ್ತೀನಿ ಅಂದರೆ ಮಿನಿಮಮ್ 23 ದಿನ ನೀವು ಟ್ರೈ ಮಾಡ್ಕೋಬೋದು. ನೀವು ಮಾಡೋಂಥ ಇದು? ಹಾಂ, ಹೌದು. ಮತ್ತು ಕುಕ್ಕೀಸ್ಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ನೀವು ಯಾರೇ ಬಂದರೂ ಫ್ಯಾಮಿಲಿ ಬಂದರೆ ಆರಾಮಾಗಿ ಕೂತ್ಕೊಂಡು ತಿನ್ನಲಿಕ್ಕೆ ಒಂದು ಚಿಕ್ಕದ ಒಂದು ವ್ಯವಸ್ಥೆನೂ ಇದೆ. ತುಂಬ ದೊಡ್ಡದಾಗಂತಲ್ಲ, ಚಿಕ್ಕದ ವ್ಯವಸ್ಥೆ ಇದೆ. ಪ್ರೈಸು ರೀಸನಬಲ್ ಆಗಿದೆ. ಈಗ ಬೇರೆ ಕಡೆ ನೀವು ಟ್ರೈ ಮಾಡ್ಬೋದು. ಎಲ್ಲ ಕಡೆ ನೀವು ಏನು ಹಾಲು ಹಾಕ್ತಾರೆ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ನಮಗೆ ನಂದಿನಿ ಹಾಲನ್ನ ಯೂಸ್ ಮಾಡೋದ್ರಿಂದ ಹಾಲು ಕೂಡ ಅದು 4% ಫ್ಯಾಟ್ ಕಂಟೆಂಟ್ ಇರುತ್ತೆ. ಮತ್ತು ನೀರು ಕೂಡ ತುಂಬ ಕಮ್ಮಿ ಯೂಸ್ ಮಾಡ್ತೀವಿ. ಈಗ ಆಲ್ರೆಡಿ ನಾವು ಹೊಸ್ದಾಗಿ ಓಪನ್ ಮಾಡಿರೋದ್ರಿಂದ 10 ರೂಪಾಯಿ ಟೀ ಮಾಡ್ತಾಯಿದ್ದೀವಿ. ಇನ್ನು ಜನವರಿ 1ರಿಂದ 12 ರೂಪಾಯಿ ಮಾಡ್ಬೇಕಂತ. ಏನಕ್ಕೆ ನಮಗೆ ಕಾಸ್ಟ್ ವೈಸ್ ತುಂಬ ನಮಗೆ ಕಮ್ಮಿ ಆಗ್ತಾಯಿದೆ. ನಾವು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಇಲ್ಲಿ ಲೋಕಲ್ ಜನ ಹೊರಗಡೆಯವರು ಬಂದು ಟೀ ಕುಡಿತಾರೆ, ಯಾಕೆಂದರೆ ಇಷ್ಟೊಂದು ವೆರೈಟೀಸ್ ಇದೆಯಲ್ಲ. ಹೌದು. ಈಗ ಎಲ್ಲ ಕಡೆ ನೀವು ನೋಡ್ಬೋದು, ಮಾಮೂಲಿ ಟೀ ಶಾಪಲ್ಲಿ ಟೀ ಸ್ಟೈಲು, ಟೀ ಹೆಡ್ ಅಂತ ಮಾಡ್ಕೋತಾರೆ. ಮೋರ್ ದೆನ್ ಒಂದು ಆ್ಯಡ್ ಮಾಡ್ತಾರೆ ಅಂದರೆ ಗ್ರೀನ್ ಟೀ ಆ್ಯಡ್ ಮಾಡ್ಬೋದು. ಬಟ್ ನಮ್ಮಲ್ಲಿ 40 ಥರ ವೆರೈಟಿ ಸಿಗೋದ್ರಿಂದ ನಿಮಗೆ ದಿನಕ್ಕೂ ಹೊಸ್ದಾಗಿ ಸಿಗುತ್ತೆ. ನಿಮಗೆ ಯಾವತ್ತು ರಜಾ ಇಲ್ವಾ? ಹಿಂಗೆ ಇಲ್ಲ, ರಜೆ ಇರೋದಿಲ್ಲ. ಅಂಗಡಿ ಕಂಟಿನ್ಯೂಟಿ ಓಪನ್ ಇರುತ್ತೆ. ಮಾರ್ನಿಂಗ್ 4:30 ಈವ್ನಿಂಗ್ 10:30 4:00 ಓಪನ್ ಮಾಡ್ತೀವಿ. 4:00ರಿಂದ 5 ಗಂಟೆ ಓಪನ್ ಮಾಡ್ತೀವಿ. ಕಂಟಿನ್ಯೂಸ್. ಸಂಜೆ ಒಂದು 9:00ರಿಂದ 10:00 ಕ್ಲೋಸ್ ಮಾಡ್ತೀವಿ. ನಮ್ಮಲ್ಲಿ ಲೆಮನ್ ಟೀ ಜೊತೆಗೆ ಈ ಏಲಕ್ಕಿ ಟೀ ಅಂತ ಅಂದ್ಬಿಟ್ಟು ಯಾರೂ ಅಷ್ಟು ಫ್ಲೇವರ್ ಮಾಡಿಲ್ಲ. ನೀವು ಕುಡಿದು ನೋಡಿಬೇಕಾದ್ರೆ 4ರಿಂದ 5 ನೀವು ಜಿಂಜರ್ ಟೀ ಕುಡಿಯೋಕ್ಕೂ 4ರಿಂದ 5 ಇಲ್ಲ 5ರಿಂದ 6 ಏಲಕ್ಕಿ ಟೀ ಕೂಡ ತುಂಬ ವ್ಯತ್ಯಾಸ ಇದೆ. ವಡಾಪಾವ್ ಒಂದು ಹಂತಕ್ಕೆ ಒಳ್ಳೆ ಟೇಸ್ಟು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಪೈಸಿ ಇದೆ. ಒಂದು ಬೈಟಲ್ಲೇ ನನಗೆ ಸ್ಪೈಸಿ ಕಾಣಿಸ್ತಾ ಇದೆ. ಬಟ್ ಟೇಸ್ಟ್ ವೈಸ್ ಓಕೆ, ತುಂಬ ಚೆನ್ನಾಗಿದೆ. ವಡಾಪಾವ್ಗೆ ಬಟರು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಮತ್ತು ಈ ಹಾಲು ಮ್ಯಾರಿನೇಟ್ ಮಾಡಿ ಏನು ಮಾಡಿದ್ದಾರೆ, ಫ್ರೈ ಮಾಡಿದ್ದಾರೆ. ಟೇಸ್ಟ್ಗೆ ಅದೇ ಹೈಲೈಟ್ ಆಗ್ತಾಯಿದೆ. ಕಾಫಿ ಟೀ ಜೊತೆ ಇದು ನಿಮಗೆ ಸ್ನ್ಯಾಕ್ಸ್ ಆಗಿ ತೊಗೊಂಡ್ರೆ ಇದು ವಡಾಪಾವು ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನೀಗ ತೊಗೊಂಡಿದ್ದೀನಿ ವೆಜ್ ಬರ್ಗರು, ಕ್ಯಾಬೇಜು, ಟೊಮ್ಯಾಟೊ, ಆನಿಯನ್ನು, ಚೀಸು ಮತ್ತು ವೆಜ್ ಟಿಕ್ಕಿ ಅಂತಾರೆ. ವೆಜ್ ಟಿಕ್ಕಿ ಮತ್ತು ಸ್ಪೈಸಿ ಚಟ್ನಿ, ಮಾಮೂಲಿ ಗ್ರೀನ್ ಚಟ್ನಿ ಹಾಕಿದ್ದಾರೆ.
ನೀಟಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ತುಂಬ ದಿನ ಆಯಿತು ಇದನ್ನು ಟ್ರೈ ಮಾಡಿ. ಟೇಸ್ಟ್ ಹೇಗಿದೆ ನೋಡೋಣ. ಸ್ವಲ್ಪ ಬಾಯಿ ಜಾಸ್ತಿ ದೊಡ್ಡದಾಗಿ ತೆಗಿಬೇಕಾಗುತ್ತೆ ಇದೆಲ್ಲ ತಿನ್ನಬೇಕು ಅಂದರೆ. ವಡಾಪಾವು ಸಖತ್ ಸ್ಪೈಸಿ ಇತ್ತು. ಇದೇ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ. ಜೊತೆಗೆ ವೆಜ್ ಟಿಕ್ಕಿ ಆ್ಯಡ್ ಮಾಡಿದ್ದಾರೆ. ಎಲ್ಲ ಒಂದು ವೆಜ್ ಬರ್ಗರ್ ಏನೇನು ಹೇಳಿದ್ರು ಎಲ್ಲ ಕವರ್ ಆಗಿದೆ ಇದರಲ್ಲಿ. ವೆಜ್ ಟಿಕ್ಕಿ ತುಂಬ ಹೈಲೈಟ್ ಆಗ್ತಾಯಿದೆ. ಅದನ್ನು ಫ್ರೈ ಮಾಡಿ ಒಂದು ರೋಲು ಥರ ಹಾಕಿದ್ದಾರೆ. ಜಾಸ್ತಿ ಸ್ಪೈಸಿ ಇಷ್ಟಪಡ್ತಾರೋ ವೆಜ್ ಬರ್ಗರ್ ಟ್ರೈ ಮಾಡ್ಬೋದು. ನಾನೀಗ ಟ್ರೈ ಮಾಡ್ತಾಯಿದ್ದೀನಿ ಮೊಜಿಟೊ. ನಿಂಬು ಫ್ಲೇವರು, ಪುದೀನ ಫ್ಲೇವರು ಹೈಲೈಟ್ ಆಗಿದೆ ಇದರಲ್ಲಿ. ಸೂಪರ್ ಆಗಿದೆ ಟೇಸ್ಟು. ಕರುನಾಡ ಕೆಫೆದು ಸ್ಪೆಷಲ್ ಟೀ ಇದು. ಇದಕ್ಕೆ ಜಾಸ್ತಿ ಗಟ್ಟಿ ಹಾಲು ಹಾಕಿರೋದ್ರಿಂದ ಟೇಸ್ಟು ನಿಮಗೆ ಹಾಗೆ ಹಿಡ್ದಿಟ್ಕೊಂಡಿರುತ್ತೆ. ಒನ್ ಆಫ್ ದ ಬೆಸ್ಟ್ ಟೀ ಅಂತ ಹೇಳ್ಬೋದು ನಾನು ಕುಡಿತಾ ಇರೋದು. ಇಲ್ಲಿ ತುಂಬ ಹೈಲೈಟು ಇದು ಸ್ಪೆಷಲ್ ಟೀ. ಜೊತೆಗೆ ಫ್ರೆಂಚ್ ಫ್ರೈಸು ಕೊಟ್ಟಿದ್ದಾರೆ. ಆ್ಯಸ್ ಯೂಶಲ್ ಎಲ್ಲ ಕಡೆ ಇರೋಂಗೆ ಮಾಡಿದ್ದಾರೆ. ಟೇಸ್ಟ್ ನೋಡೋಣ. ಟ್ರೈ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿದೆ. ನಾವಿವತ್ತು ವಿಸಿಟ್ ಮಾಡಿದ್ದು ಕರುನಾಡ ಕೆಫೆಗೆ. ನಾವಿಲ್ಲಿ ಟ್ರೈ ಮಾಡಿದ್ದು ವಡಾಪಾವು, ವೆಜ್ ಬರ್ಗರು, ಫ್ರೆಂಚ್ ಫ್ರೈಸು, ಖಡಕ್ ಟೀ, ಜೊತೆಗೆ ಮೊಜಿಟೊ ಜ್ಯೂಸು. ಸೂಪರಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ಎಲ್ಲ ಟೇಸ್ಟೂ ನಂಬರ್ 1 ಅಂತ ಹೇಳ್ಬೋದು. ನೀವು ಬನ್ನಿ, ಟ್ರೈ ಮಾಡಿ, ಟೇಸ್ಟ್ ನೋಡಿ, ನಿಮ್ಮ ಕಾಮೆಂಟ್ಸ್ಗಳನ್ನ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.